ಹಿಡ್ಕಂಬ್ಲಾ ಇಳಿಸ್ಲಾ ಕೆಳಗಡೆ. ಕೈ ಹಿಡ್ಕೊ. ಕೈ ಹಿಡ್ಕೊಂಡು ಮೆಲ್ಲಗಿಳಿ. ಮೆಲ್ಲಗಿಳಿದು ಕೈ ಹಿಡ್ಕೊಂಡು ವಾಕ್ ಮಾಡು. ಯಾಕಂದರೆ ಸ್ವಲ್ಪ ತಲೆ ಸುತ್ತು ಬರುತ್ತೆ. ಡಾಕ್ಟ್ರು ಹೇಳಿದ್ದಾರೆ ಸ್ವಲ್ಪ ವಾಕ್ ಮಾಡ್ತಾ ಇರು ಅಂತ, ಎದ್ದು ಓಡಾಡ್ತಾ ಇರು ಅಂತ. ತಲೆ ಸುತ್ತು ಬರುತ್ತೆ, ತಲೆ ಸುತ್ತು ಬರೋ ಅಂಥ ಚಾನ್ಸಸ್ ಇರುತ್ತೆ, ಹುಷಾರು ಅಂತ ಹೇಳಿದರು. ಕೈ ಹಿಡ್ಕಂಬ್ಲಾ, ಇಳಿತೀಯಾ? ನೀನು ಮುಟ್ಬೇಡ, ನೀನು ನಡಿ ಆಚೆಗೆ ದೂರ ನಿಂತ್ಕೊ. ನಿನ್ನನ್ನು ಮಾತಾಡಿಸ್ಬೇಡ. ನೀನು ನಮ್ಮಪ್ಪ ನಮ್ಮಮ್ಮ ಅಂತಾಗೆ ಮಾತಾಡೋದಾಗ್ಲಿ, ನಮ್ಮಪ್ಪ ನಮ್ಮಮ್ಮನ ಏನು ಕೇಳೋದಾಗ್ಲಿ ಅದೆಲ್ಲ ಮಾಡಿಬಿಟ್ಟಿದ್ದೀಯ ಅಂದ್ರೆ ಸರಿಯಾಗೋದಿಲ್ಲ. ನಾನು ನಿನ್ನ ಮದುವೆ ಆಗೋದಿಲ್ಲ. ನೀನು ಎಷ್ಟೇ ಏನೇ ಮಾಡಿದ್ರು ನಾನಂತೂ ನಾನು ನಿನ್ನ ಮದುವೆ ಆಗಲ್ಲ. ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ಹೊರಟೋಗು. ನಿನ್ನ ದರಿದ್ರ ಮುಖ ತೋರಿಸ್ಬೇಡ. ನಾನು ಬೇರೆ ಇನ್ನೊಂದು ಹುಡುಗನ ನಾನು ಇಷ್ಟಪಡ್ತಾ ಇದ್ದೀನಿ. ಇದೇನು ಸ್ವಾತಿ ಹಿಂಗೆ ಮಾತಾಡ್ತಾ ಇದೀಯ ನೀನು? ಅದಕ್ಕೆ ನೀನು ನನಗೆ ಹಿಂಗೆ ಮಾಡ್ದ? ನಾನು ಫೋನ್ ಮಾಡಿದ್ರೆ ಯಾವಾಗಲೂ ಬ್ಯುಸಿ. ಯಾಕೆ? ಇದಕ್ಕೇನಾ? ಇಲ್ಲೋಡು, ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಹೇಳಿಲ್ವಾ ಇದಕ್ಕೆಲ್ಲ ಕಾರಣ ನಾನೇ ಅಂತೇಳಿ ಒಪ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಖರ್ಚೆಲ್ಲ ನಾನು ನೋಡಿಕೊಂಡು ನಾನು ನಿಮ್ಮ ಅಪ್ಪ ನಿಮ್ಮಮ್ಮನ ಹತ್ರ ಮಾತಾಡಿದ್ದೀನಿ. ನಿಮ್ಮಪ್ಪ ನಿಮ್ಮಮ್ಮ ಹೇಳಿದ್ದಾರೆ ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ. ನೀನು ಯಾಕೆ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಹೌದು, ನಾನು ನಿನ್ನ ಮದುವೆ ಆಗೋದಿಲ್ಲ. ನೀನು ನನ್ನ ದರಿದ್ರ ಮುಖ ತೋರಿಸ್ಬೇಡ. ನಿನ್ನ ದರಿದ್ರ ಮುಖ ತೋರಿಸ್ಬೇಡ. ನಡಿಯೋ ಆಚೆಗೆ. ಫಾರ್ ನನ್ನ ಮಗನೇ, ಹೋಗ. ನಿನ್ನ ಇಂಥ ಕಂಜೂಸ್ ನನ್ನ ಮಗನ ಯಾರೋ ಹಾಕ್ತಾರೆ. 10 ರೂಪಾಯಿ ಖರ್ಚು ಮಾಡಿದೀಯೇನೋ ನಿನ್ನ ಯೋಗ್ಯತೆಗೆ. ಸ್ವಾತಿ, ನಾನು 10 ರೂಪಾಯಿ ನಿನಗೆ ಎಲ್ಲನೋ ಖರ್ಚು ಮಾಡಿರ್ಬೋದು, ನಾನು ಎಲ್ಲೋ ಹಿಡ್ದಾಡಿರ್ಬೋದು. ಆದರೆ ಅಲ್ಲಿ ನಾನು ಎಷ್ಟು ಬುದ್ಧಿವಂತ ಆಗಿ ಮನೇಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಬರ ಅಂತ ನನ್ನ ಹೆಂಡ್ತಿಗೆ ತುಂಬ ಚೆನ್ನಾಗಿರ್ಬೇಕು ನಮ್ಮ ಮನೆ ಅಂತೇಳಿ ಮನೇಲಿ ಎಲ್ಲ ಪ್ರತಿಯೊಂದೂ ತೊಗೊಂಬಂದು ಎಲ್ಲ ಮನೆಗೆ ಏನು ಬೇಕು ವಸ್ತುಗಳು ಎಲ್ಲ ತೊಗೊಂಬಂದಿಟ್ಟಿದ್ದೀನಿ ಗೊತ್ತಾ? ಅದೆಲ್ಲ ನೀನು ಎಲ್ಲೋ ನಾನು ಅನಾವಶ್ಯಕವಾಗಿ ಸುಮ್ಮನೆ ಏನಕ್ಕೆ ಎಲ್ಲಾದರೂ ನೀನು ಅನಾವಶ್ಯಕವಾಗಿ ಅದನ್ನು ತಗೊಂಬನ ಇದನ್ನು ತಗೊಂಬನ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ಸುಮ್ಮನೆ ನನಗೆ ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು ಅನ್ನೋ ಇದಕ್ಕೋಸ್ಕರ ಆ ರೀತಿ ಹೇಳಿರ್ತೀನಿ. ಅಷ್ಟು ಬಿಟ್ಟರೆ ಆ 10 ರೂಪಾಯಿ ಉಳಿಸಿರೋದನ್ನ ಯಾವ ಕಡೆ ಯೂಸ್ ಮಾಡಿರ್ತೀವಿ ಅಂತ ನೋಡ್ಕೋಬೇಕು, ಸರಿನಾ? ಸುಮ್ಮನೆ ನಾನು ಖರ್ಚು ಮಾಡಬೇಡ ಅಂತ ಹೇಳಿದ್ನ ನಿನ್ನ ತಲೆಗೆ ಹಾಕಬೇಡ. ನಾನು ಏನು ಕೇಳಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ಏನು ಕೇಳಿರ್ಬೇಕು, ಏನು ಕೇಳ್ದ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು. ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ನನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ಬೋದು. ತೋಟ ಇದೆ, ಮನೆ ಇದೆ. ನಮ್ಮಪ್ಪ 3 ಜನಕ್ಕೂ, ನಮ್ಮ 3 ಅಣ್ಣ ತಮ್ಮಂದರು 3 ಜನಕ್ಕೂ ಒಂದೊಂದು ಮನೆ ಮಾಡಿದ್ದಾರೆ. ತೋಟ ಐತೆ, 4 ಸಾವಿರ 5 ಸಾವಿರ ಅಡಿಕೆ ತೋಟ ಐತೆ. ಒಬ್ಬೊಬ್ಬರಿಗೆ 1 ಎಕರೆ ತೋಟ ಬರುತ್ತೆ. 3 ಸಾವಿರ ಅಡಿಕೆ ಗಿಡ ಇದ್ದಾವೆ. ಒಬ್ಬೊಬ್ಬರಿಗೆ 1 ಸಾವಿರ ಅಡಿಕೆ ಗಿಡ ಅಂತಂದರೆ 10 ಎಕರೆ ಒಬ್ಬೊಬ್ರಿಗೆ ಹೊಲ ಬರುತ್ತೆ. ಅದಕ್ಕಿಂತ ಏನು ಬೇಕು ನಿನಗೆ? ನಾವು 10 ರೂಪಾಯಿ ಕುಡಿಕಿರೋದನ್ನ ಬೇರೆ ಇನ್ನೊಂದಕ್ಕೆ ಅನ್ಕೊಂಡು ಯೂಸ್ ಮಾಡ್ಕೊಂಡಿರ್ತೀವಿ. ಮನೆಗೆ ಈಗ ಮನೆಗೆ ಬೇಕಾಗಿರೋ ಅಂಥದ್ದೆಲ್ಲ ಪ್ರತಿಯೊಂದು ಮನೆಗೆ ಎಲ್ಲ ರೆಡಿ ಮಾಡಿದ್ದೀನಿ. ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, TV, ಬರೋ ಅಂಥ ನನ್ನ ಹೆಂಡ್ತಿ ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಪ್ರತಿಯೊಂದು ಮನೆಯಾಗ ಎಲ್ಲ ವಸ್ತುಗಳು ತೊಗೊಂಬಂದಿಟ್ಟಿದ್ದೀನಿ. ನೀನು ಸುಮ್ಮನೆ ಎಲ್ಲೋ 10 ರೂಪಾಯಿ ನಾನು ಬಿಡು ಯಾಕೆ ಸುಮ್ಮನೆ ಖರ್ಚು ಮಾಡ್ತೀಯ ಅಂತೇಳಿ ಹೇಳಿದ್ನೇ ನೀನು ಅದನ್ನೇ ಮಾತಾಡಬೇಡ ಸ್ವಾತಿ. ನೀನು ನನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀಯ. ನಾನು ನಿನ್ನ ಅದಕ್ಕೋಸ್ಕರನೇ ತಾನೆ. ಇವಾಗ ಅದು 50 ಸಾವಿರ ಕುಡುಕಿರೋದಕ್ಕೆ ತಾನೇ 10 ರೂಪಾಯಿ ಲೆಕ್ಕ ಹಾಕ್ಕೊಂಡು 10 ರೂಪಾಯಿ ಇಲ್ಲ ಅಂತಂದ್ರೂ 50 ಸಾವಿರ ರೂಪಾಯಿ ದುಡ್ಡು ಆಗಲ್ಲ, ಸರಿನಾ? 10 ರೂಪಾಯಿನೂ ಲೆಕ್ಕನೇ. ನೀನೆಲ್ಲೋ 10 ರೂಪಾಯಿ ಲೆಕ್ಕ ಹಾಕ್ಬಿಟ್ಟ ಅಂತೇಳಿ ನನ್ನ ಚೀಪಾಗಿ ನೋಡಬೇಡ, ಸರಿನಾ? ನನಗೆ 50 ಸಾವಿರ ಲಕ್ಷಗಟ್ಟಲೆ ಖರ್ಚು ಮಾಡೋ ಕೆಪಾಸಿಟಿ ಐತೆ. ಆದರೆ 10 ರೂಪಾಯಿ ಉಳಿಸೋ ಅಷ್ಟು ಕಂಜೂಸ್ ಬುದ್ಧಿನೂ ಐತೆ. ಆ ಥರ ನನ್ನದು ಮನಸ್ಸು, ಸರಿನಾ? 1 ಲಕ್ಷ ಬೇಕಾದರೆ ಕುಂತಿರೋ ಹತ್ರನೂ ಖರ್ಚು ಮಾಡಬೇಕಾ? ಖರ್ಚು ಮಾಡೋ ಅಂಥ ಸಂದರ್ಭ ಬಂದಾಗ ಈಗ 50 ಸಾವಿರ ರೂಪಾಯಿ ನಿನ್ನ ಹಾಸ್ಪಿಟ್ಲಿಗೆ ಖರ್ಚಿಗೆ ಇಟ್ಟಿದ್ದಾಯಿತು. ಖರ್ಚು ಮಾಡಬೇಕಾ? ನನ್ನಿಂದ ತಪ್ಪಾಗೈತಾ? ಮಾಡಿಬಿಟ್ಟೆ, ನಾನು ತಲೆ ಕೆಡಿಸ್ಕೊಂಬಿಲ್ಲ. ಆದರೆ 10 ರೂಪಾಯಿ ಉಳಿಸೋ ಜಾಗದಲ್ಲಿ 10 ರೂಪಾಯಿ ಉಳಿಯುತ್ತೆ ಅಂತಂದರೆ ಅನಾವಶ್ಯಕವಾಗಿ ನಾನು ಯಾವತ್ತೂ ಖರ್ಚು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸ್ವಾತಿ. ಖರ್ಚು ಮಾಡೋದಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಈ ಥರ ನನ್ನ ಬುದ್ಧಿ. ನೀನು ಇದನ್ನೇ ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗ್ಬೇಡ. ಹೊರಟೋಗು. ನಿನ್ನ ಮುಖ ತೋರಿಸ್ಬೇಡ. ಹೊರಟೋಗು. ನನಗೆ ಹೋಗು. ನಾನು ಏನಿಲ್ಲ ನೋಡು, ಇಲ್ಲಿ ಕಿರ್ಚ್ಕೊಬಿಡ್ತೀನಿ. ಹೋಗು. ಯಾಕೆ ಅವನ ಮೇಲೆ ಹಂಗೆ ಆಡ್ತಾ ಇದೆಯಾ? ಹೇಳ್ದ ನಿಮ್ಮ ರಿಲೇಟಿವ್ಸ್ ಯಾರೋ ಇದ್ದಾರೆ ಆ ಊರಲ್ಲಿ ಅಂತ ಹೇಳಿ ಹೇಳ್ದಲ್ಲ, ಫೋನ್ ಮಾಡಿ ಕೇಳ್ದ? ಚಿಕ್ಕಮ್ಮನ ಮಗಳನ್ನೇ ಕೊಟ್ಟಿದ್ದೆ, ಪಾರ್ವತಿ ಅಂತೇಳಿ ಕೇಳಿದೆ. ತುಂಬ ಒಳ್ಳೆಯವ್ರ ಕಣೆ, ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ಹೇಳಿದ್ರು. ಈಗಳೇ ಒಳ್ಳೆ ಹುಡುಗ ಕಣೆ, ಸಿದ್ದು ಹುಡುಕೊಂಡೋದ್ರು, ಇಂಥ ಹುಡುಗ ಸಿಗಲ್ಲ. ಈಗ ಇವನು ಮದುವೆ ಆಗ್ಬಿಡು. ಹೋದಾಗ ಮಾತುಕತೆ ಮಾಡ್ಕೊಂಡು ಇವ್ರ ಮನೆಯಾಗೂ ಮಾತಾಡಿ ಎಲ್ಲ ಮಾತುಕತೆ ಮಾಡ್ಕೊಬಿಟ್ಟು ಮದುವೆ ಮಾಡೋಕ್ಕಾಗುತ್ತೆ. ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದೇ ನೀವೇ ಕೇಳ್ಕೊಳ್ರಿ, ನಾನು ಯಾರನ್ನೋ ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಬೇರೆಯವ್ರನ್ನ ಇಷ್ಟಪಡೋದು ಹೋಗ್ಲಿ, ನನಗೆ ಇಷ್ಟ ಇಲ್ಲ ಕಣಮ್ಮ. ಇವನು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಈಗ ಸುಮ್ಮನೆ ಅಪ್ಪ ಸಿದ್ದು ಮನೆಗೆ ಹೋದ್ಮೇಲೆ ಮಾತಾಡೋಣ. ಅದಕ್ಕೆ ಯಾಕ ನಾನು ಸುಮ್ಮನೆ ಸಮಾಧಾನದಾಗಿದ್ದೀನಿ. ಏನೋ ಇದ್ದು ಓಡಾಡ್ತೀನಿ ಅಂತ ಎದ್ಲ, ಅದಕ್ಕೆ ತಲೆ ಸುತ್ತು ಬರುತ್ತೆ ಅಂತೇಳಿ ಕೈ ಹಿಡ್ಕೊಂಡು ನಾನು ನಡೆದಾಡಿಸ್ತೀನಿ, ಭಾಳ ಓಡಾಡಿಸ್ತೀನಿ ಅಂತ ಕರೆದ್ರೆ
ನಿನ್ನನ್ನು ಮುಟ್ಬೇಡ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನೋಡು. ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನಗೆ ಇವಳ ಸ್ವಾತಿ ಅಂತಂದರೆ ತುಂಬ ಇಷ್ಟ ಅಕ್ಕ. ತಲೆ ಕೆಡಿಸ್ಕೊಬೇಡ ಬಾರಪ್ಪ, ನಾವೇನು ಮಾಡ್ಬೇಕಂಬದು ನಮಗೆ ಚೆನ್ನಾಗಿ ಗೊತ್ತೈತೆ ಬಾ. ಎಲ್ಲ 10 ರೂಪಾಯಿ ಉಳಿಸಿರೋದನ್ನ ಲೆಕ್ಕ ಹಾಕ್ತಾಳಲ್ಲ ಇವಳು. ಮುಂದೆ ಜೀವನ ಚೆನ್ನಾಗಿರೋದು ನೋಡ್ಕೊಳ್ಳಲ್ಲ. ಎಲ್ಲ 10 ರೂಪಾಯಿ ಉಳಿಸಿರೋದಕ್ಕೆ ತಾನೇ ನಮ್ಮ ಜೀವನ ಚೆನ್ನಾಗಿರೋದಂತ ಯೋಚನೆ ಮಾಡಬೇಕು. ರಿಲೀಸ್ ಆಗಿದ್ದಾಳ ಅವಳು ಗೌರಿ. ಗಂಡ ಬಿಡಿಸ್ಕೊಂಬಂದವನೇ ಚೆನ್ನಾಗೆ ದುಡಿತಾನಲ್ಲಮ್ಮ, ಅದು ದೌಲತ್ತು. ನಾನು ಅದೇ ಆತ ಕೆಲ್ಸಕ್ಕೆ ಹೋಗ್ತಾನೆ, ಚೆನ್ನಾಗಿ ದುಡಿತಾನೆ, ಅದಕ್ಕೆ ತಂದಾಕರ ಇದ್ದಾರೆ ಅಂತ ದೌಲತ್ ತೋರಿಸ್ತಾಳ ಕಣಮ್ಮ. ಹಂಗಂದ್ರೂ ಕೆದ್ಕೆದ್ಕೊಂಡು ಏನಾನ ಮಾತಾಡಕ್ಕೆ ಬರ್ತಾಳೆ, ಏನಾನ ನಂಬಕ್ಕೆ ಬರ್ತಾಳೆ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ನಾನೇನಾನ ಮಾತಾಡ್ಕೊಂಬ್ಲಿ ಅಂತೇಳಿ ಸುಮ್ಮನಿರ್ತೀನಿ ಕಣಮ್ಮ. ಸುಮ್ಮನಿರ್ತೀನಿ. ಅದೇ ಮತ್ತೆ ಅವ್ರು ಮಾತಾಡ್ಕೊಂಡು ಅವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ. ಯಾರನ್ನೇ ಆಗಲಿ ಈಗ ಅಂದರ್ನ ಅಂಬಲೇಬೇಕು ಅಂಬೋದೇನಿಲ್ಲ. ಅವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ, ಸುಮ್ಮನಿರು. ಅವ್ರು ಹಂಗಂದಷ್ಟು ನಿನಗಿನ್ನೂ ಒಳ್ಳೇದೇ ಆಗುತ್ತೆ, ನಿಮ್ಮ ಮಗಳು ಚೆನ್ನಾಗಿರ್ತಾಳೆ, ಸುಮ್ಮನಿರಾಕ. ನೀನೇನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಗಗನಮ್ಮ ಏನು ಮಾಡ್ತೀಯಮ್ಮ? ಏನಿಲ್ಲ, ಕೂತ್ಕೊಂಡಿದ್ವಿ, ಗಂಗಕ್ಕನ ಜೊತೆ ಮಾತಾಡ್ತಿದ್ದೆ. ಬಾ ಅತ್ತೆ ಏನೋ ಹೇಳ್ತೇನೋ ನಿಮ್ಮ ಮನೆ ಹತ್ರ ಬಂದು. ಹೇಳ್ತಮ್ಮ, ಹೋಗಿ ಅಲ್ಲಿ ನಮ್ಮ ಗಗನಾರ ಮನೆ ತಕ್ಕೆ ಬತ್ತೈತಾಯಮ್ಮ, ಹೋಗಿ ಮಾತಾಡಿಸ್ಕೊಂಬ ಅಂತ ಹೇಳಿ ಹೇಳ್ತು. ಅದಕ್ಕೆ ಬಂದಮ್ಮ ಮಾತಾಡಿಸ್ಕೊಂಡು ಹೋಗೋಣಂತ. ಈ ಅಮ್ಮೇನ ಅಯ್ಯಮ್ಮಲ್ಲ ಹುಡುಗಿಯರಮ್ಮಯ್ಯ. ಹುಡುಗಿಯರಮ್ಮ ಇದೆ ಗಂಗಕ್ಕ ಅಂತೇಳಿ. ಗಂಗಕ್ಕ ಇವ್ರ ಮಗನೇನೆ, ಇವ್ರು ತುಂಬ ಒಳ್ಳೆಯವರು. ಅದಕ್ಕೆ ಇವ್ರ ಮಗನಿಗೆ ನಮ್ಮ ಅತ್ತೆ ಕೊಡಿಸ್ತೀನಿ ಅಂತ ಹೇಳಿರೋದು. ಒಬ್ಳೇ ನಮ್ಮ ಮಗಳು ನಕ್ಕ, ಒಬ್ಳೇನೆ ಸಾಕವಳೊಬ್ಳನ್ನ ನಾವು ಸುಧಾರಿಸಿದ್ರೆ ಸಾಕಾಗೈತಿ. ಏನು ಮಾಡ್ತೀಯ ಇವಾಗ? ನಮ್ಮ ಬೇರೆ ದುಡಿಯಲ್ಲ, ಇನ್ನು 2-3 ಆಗಿದ್ರೆ ನಮ್ಮ ಮಕ್ಳನ್ನಂತೂ ಸಾಕಾಗ್ತಿರ್ಲಿಲ್ಲ, ಒಬ್ಳನ್ನೇ ಸಾಕಾಗಲ್ಲ. ನಾನು ಹಿಂಗೆ ಕೂಲಿ ಮಾಡ್ಕೊಂಡು ಅಲ್ಲೂ ಇಲ್ಲೂ ಜೀವನ ಮಾಡ್ಕೊಂಡು ಏನೋ ಅವಳನ್ನ ನೋಡ್ಕೊಂತೀನಿ. ಇಲ್ಲಾಂದ್ರೆ ಆಗ್ತಾನೆ ಇರಲಿಲ್ಲ ನನ್ನ ಕೈಲಿ. ನಮ್ಮಯ್ಯಪ್ಪ ದುಡಿಯಲ್ಲ ಕಣಕ್ಕ, ನಮ್ಮ ಮನೆ ಪರಿಸ್ಥಿತಿ ಒಟ್ಟನು ಹೇಳ್ಬಾರ್ದು. ನಾನು ಹಿಂಗೆ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀವಿ. ನಿಮ್ಮ ಮಗ ಏನೋ ತುಂಬ ಒಳ್ಳೆಯವ್ರು ಅಂತೇಳಿ ಸಂಗೀತ ಅಕ್ಕ ಹೇಳ್ತಿದ್ರು. ಅದಕ್ಕೆ ನಾನೇನಿಲ್ಲ, ಅಕ್ಕ ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಕೊಡ್ತೀನಿ. ನಂದೇನೇನು ಇದ್ದಿಲ್ಲ, ನನಗೇನು ಮನಸ್ಸಿನಾಗ ಏನಿಲ್ಲ. ಒಟ್ಟಿನಲ್ಲಿ ನಮ್ಮ ಮಗಳು ಚೆನ್ನಾಗಿರ್ಬೇಕು. ನಮಗೂ ಒಬ್ಬನೇ ಮಗ, ಒಬ್ಬ ಮಗಳು. ಅವನು ಚೆನ್ನಾಗಿ ಓದಿ ಇಲ್ಲೇ ಕೆಲಸಕ್ಕೆ ಹೋಗ್ತಾನೆ. 30,000 ಸಂಬಳ ಕೊಡ್ತಾರೆ ಇವಾಗ. ಅದು ಎಕ್ಸಾಮ್ಗಳು ಕಟ್ಕೊಂಡವನೇ, ಚೆನ್ನಾಗಿ ಓದ್ಯಾರ. ಒಟ್ಟಿನಲ್ಲಿ ಇಬ್ಬರೂ ಫಸ್ಟ್ ಇದು ಬಂದವ್ರೆ. ನಾವು ಮನೆ ಕಟ್ತಾ ಇದ್ದೀವಿ. ಅದಕ್ಕೇನೆ ನಾವು ಮನೆ ಕಟ್ಟಿ ಮದುವೆ ಮಾಡೋಣ, ಮನೆ ಕಟ್ಟಿ ಮದುವೆ ಮಾಡಿ ಚಂದ ಅಂತ ನಾವು. ಅದಕ್ಕೆ ಸಂಗೀತ ಏನು ಹೇಳ್ತೈತೆ, ನೀನು ಮನೆ ಕಟ್ಟಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ, ಅದು ಯಾವಾಗ ಯೋಗ ಅಂಬೋದು ಕೂಡ ಬರುತ್ತೆ, ಅವ ಮಾಡಬೇಕು ಅಂತ ಹೇಳ್ತೈತೆ. ಅದಕ್ಕೆ ಅತ್ತ ನಾನು ಮಾಡಿಬಿಡೋಣ ಅತ್ತ, ನಾವು ನೀವು ಮಾತಾಡ್ಕೊಂಡು ಒಂದಿನ ಬರ್ತೀವಿ ನೋಡ್ಕೊಂಬರೋಕ್ಕೆ. ನಮ್ಮ ಹುಡುಗ ನಮ್ಮ ಮಾತು ಮೀರಲ್ಲ ಪಾಪ. ಆಗ್ಬೇಕಣಪ್ಪ, ನಮ್ಮ ಊಟ ಮನೆ ಮಾಡೋಕ್ಕಾಗಲ್ಲ ಅಂದ್ರೆ ಆಗ್ತಾನೆ. ಈಗ ನಮ್ಮ ಮಣಿತೀರ ಇನ್ನೊಂದು 2 ದಿನ ಬೇಕು ಮಾಡೋಣ ಅಂತ. ಇವಾಗ ಒಳ್ಳೆ ಹುಡುಗಿ ಮಾಡ್ಕೇಳ್ರಿ, ಬಡವರು ಅಂತ. ಈಗ ನಾವು ಬಡತನದಾಗೆ ಬಂದಿರೋರು, ಯಾಕ ನಮಗೆ ಯಾತು ತಿಳಿತಿರ್ಲಿಲ್ಲ ಏನಿಲ್ಲ. ನಾವು ಬಂದು ನಮ್ಮ ಮನ ಮತ್ತೆ ತೆಗಿ ಬೋಲೋ ಎಂದೋಗಿದ್ದೀನಿ. ಹಂಗೆ ನನ್ನ ಸೊಸೆನೋ ಎಂಬದು ಬೇಡ. ನಾವು ಯಾತು ನಮ್ಮ ಸೊಸೆಗೆ ಇದು ಮಾಡಲ್ಲ ಮತ್ತು ತಾಯಿ. ಸೆನಕ್ಕೆ ನೋಡ್ಕೊಂಬ್ತೀನಿ. ನಾವು ಸೆನಕ್ಕಿದ್ರೆ ಅವರು ಸೆನಕ್ಕಿರ್ತಾರೆ. ಈಗ ನಾವು ಇರೋ ನಮ್ಮ ಮಗ ಒಳ್ಳೆಯರಾಗಬೇಕು ಅಂತಂದ್ವಿ. ಅದಕ್ಕೆ ಸಂಗೀತಮ್ಮ ಒಳ್ಳೆ ಹುಡುಗಿ ಮಾಡ್ಕೇಳ್ರಿ, ಬಡವ್ರ ಮನೆ ಹುಡುಗಿ, ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಅಂತೇಳಿ ಹೇಳ್ತು. ಅದಕ್ಕೆ ಬತ್ತಿ ಒಂದಿನ, ಅದಕ್ಕೆ ಹೇಳೋಗನ ನೀನು ಮಾತಾಡಿಸ್ಕೊಂಡು ಅಂತೇಳಿ ಅದಕ್ಕೆ ಬಂದೆ ಇಲ್ಲಿಗೆ. ಹೇಳ್ತು ಸಂಗೀತ ಮನೆಸ್ಲಿ ಬಂದಿತ್ತು ಹಂಗಂತ ಹೇಳ್ತು. ಸರಿ ಆಯಿತು ಬರ್ರಿ ಒಂದಿನ ಬಂದು. ಈಗ ಹಂಗೆ ನಾನು ಇನ್ನೊಂದು ವರ್ಷ ಬಿಟ್ಟು ಮಾಡ್ತೀವಿ, ಮನೆ ಪನೆ ಆದಮೇಲೆ ಎಂಬುದಾದ್ರೆ ಅಲ್ಲಿಗೂ ಸಹಿಯೇನೆ. ನಾವೇನಿನ್ನ ಮಾಡಲ್ಲ, ಇನ್ನೊಂದು ವರ್ಷ 2 ವರ್ಷ ಮಾಡಲ್ಲ. ನನಗೆ ಇವಾಗ ಮಾಡೋಕ್ಕಾಗಲ್ಲ. ನಾನಿವಾಗ ಸಿಂಪಲಾಗಿ ಮಾಡೋ ದೇವಸ್ಥಾನದಾಗ ಅವರೇ ಕರ್ಕೊಂಡೋಗಿ ಮದುವೆ ಮಾಡ್ಕೋಬೇಕು ಅಂತಲೇ ಹೇಳೋದು. ನಾನು ಯಾರು ಕೇಳಿದ್ರು ನಮಗಂತೂ ಮಾಡ್ಕೊಳಕ್ಕಾಗಲ್ಲ, ಅವರೇ ಕರ್ಕೊಂಡೋಗಿ ಮಾಡ್ಕೋಬೇಕು ಅಂತ. ಇವಾಗ ಯಾಕಂದ್ರೆ ನಾವು ಜೀವನ ಮಾಡೋದೇ ಬಂಡಾತ ಅಂತ, ಬಡತನ ನಮ್ತಾಗೆ. ಅದರ ಬೇರೆಯೇ ನಮಗೆ ನಾವು ಹೆಂಗೆ ಕೂಲಿ ಮಾಡ್ಕೊಂಡು ತಿಂದ್ರೂ ಜನಗಳ್ದೊಂದು ನಮಗೆ ತಲೆ ಕೆಟ್ಟೋಗುತ್ತೆ. ಅಂಥ ಜನಗಳ ಮಧ್ಯೆ ನಾವು ಎಷ್ಟು ಇದು ಮಾಡ್ಕೊಂಡು ಹೆಂಗಿರ್ಬೇಕು ಅಂದ್ರೂ ಆಗಲ್ಲ. ಈಗ ನನ್ನ ತಂಗಿನೇನೆ ನಾನು ಮಾತಾಡ್ಸಲ್ಲ, ಅವಳೇ ನನಗೆ ವಿರುದ್ಧ. ಹಂಗೆ ಇಲ್ಲದೆಲ್ಲ ಹೇಳ್ತಾರೆ, ಅಂಥ ಜನಗಳು ಇರ್ತಾರೆ. ಅಂಥವೆಲ್ಲ ನೀವು ಕಿವೆ ಹಾಕ್ಯಮಕ್ಕೆ ಹೋಗ್ಬೇಡ್ರಿ. ಅಯ್ಯೋ ರತ್ನಾಕರ್ ಅಂಥದ್ದೆಲ್ಲ ಎಷ್ಟು ಫೇಸ್ ಮಾಡಿದ್ದಾರೆ ಹೇಳು. ಅಂಥದ್ದೆಲ್ಲ ನಾನು ನೋಡ್ಯಾರ ಅಂತೆಂಥ ಜನಗಳೆಲ್ಲ ಹೆಂಗೆ ಅಂತ. ಇವಾಗ ನಮ್ಮ ಅತ್ತೆ ಹೇಳೈತಲ್ಲ ಅಷ್ಟೇ ಸಾಕು. ನಾವು ನಮ್ಮ ಅತ್ತೆ ಹೇಳಿದೀವಲ್ಲ, ನಮ್ಮ ಅಯ್ಯಪ್ಪ ಬೇರೆ ಹೇಳೈತಲ್ಲ ಅಷ್ಟೇ ಸಾಕು. ಅದೇನು ರತ್ನಾಕ ಅವ್ರವ್ರ ಮಾತೇನ ಕಣ್ಣಾರ ಮಾತೆಲ್ಲ ಕೇಳಲ್ಲ. ಎಲ್ಲೋದ್ರೂ ಇರ್ತಾರೆ ಕಣಮ್ಮ. ಯಾರಾನ ಒಂದು ಚೆನ್ನಾಗಿದ್ದಾರೆ ಅಂದರೆ ಹೆಂಗಾದ್ರೂ ಮಾಡಿ ಅವ್ರನ್ನ ಹಾಳು ಮಾಡಬೇಕು ಅಂತ ಇರ್ತಾರೆ. ಒಟ್ಟಿನಲ್ಲಿ ಯಾರನ್ನ ದುಡ್ಕೊಂಡು ತಿಂಬಾರು ನೋಡಿದ್ರು ಸಹಿಸಲ್ಲಮ್ಮ ಇವಾಗಿನ ಕಾಲದಾಗಿ. ಒಟ್ಟಿನಲ್ಲಿ ಚೆನ್ನಾಗೇ ಇದ್ದಾರಪ್ಪ ಅಂತಂದರೆ ಸಹಿಸ್ಕೊಂಬಲ್ಲ. ಸಾವ್ಕಾರ ಆಗಿರೋರು ಸಾವ್ಕಾರ ಆಗಲಿ ಹೇಳ್ಬೇಕಾರೆ ಏನೋ ಅನ್ಸಲ್ಲ. ಈಗ ಏನಾನ ಇವಾಗ ಒಂದಿಷ್ಟು ಬಡವರಾದಾರೆ ಏನಾನ ಮುಂದುವರಿತಾ ಇದ್ದಾರೆ, ಏನಾನ ಕೆಲಸ ಮಾಡಿ ಅವ್ರ ಪಾಡಿಗೆ ಅವ್ರ ಜನ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಆಡ್ಕೊಂಬಾರು ಅಂಬಾರು, ಚಾಡಿ ತಂದಿಕ್ಕಾರು, ಗಲಾಟೆ ಮಾಡೋರು, ಏನಾನ ಒಂದು ಕೆಣಿ ಕಿತಾಪತಿ ಮಾಡೋರು ಇದ್ದೇ ಇರ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ಗೊತ್ತೈತೆ ನನಗೂ ಎಂತೆಂಥ ಜನ ಇರ್ತಾರೆ. ನಾನು ಯಾರ ಮಾತು ಕೇಳಲ್ಲ, ಸಾಕು ನಮ್ಮ ಸಂಗೀತ ಕೇಳೈತಲ್ಲ, ಸಂಗೀತ ಹೇಳಲ್ಲ ಅಷ್ಟೇ ಸಾಕು ಅಂತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೇನೋ ತುಂಬ ಖುಷಿ ಆಗ್ತೈತೆ. ಸಂಗೀತ
ರತ್ನಕ್ಕ ಹೇಳಿರೋದಕ್ಕೆ ಹುಡುಗರಮ್ಮ ಬಂದು ನನ್ನ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೈತೆ. ನನಗೂ ಇವ್ರಿಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇವಕ್ಕ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಮಗೂ ನಮ್ಮಂಥ ಬಡವ್ರಿಗೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ರತ್ನಕ್ಕ. ಇವರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅಂತ ನನಗೆ ಇವ್ರು ನೋಡಿದ ತಕ್ಷಣ ಗೊತ್ತಾಗ್ತೈತೆ. ನಮಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ನಮ್ಮಂಥ ಬಡವ್ರ ಮನೆಗೆ ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.